ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ನಟ ನಟಿಯರು ಕೂಡ ಬಂದಿರುವಂತದ್ದು ಒಂದು ರೀತಿಯಲ್ಲಿ ಈ ಸಲ ಕಳೆದ ಬಾರಿ ಜೆಡಿಎಸ್ ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ರು. ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಜೊತೆಗೆ ಗ್ಯಾರಂಟಿಗಳಿದೆ. ಈಗ ಸಿನಿಮಾ ನಟರು ಕೂಡ ಬಂದು ಪ್ರಚಾರ ಮಾಡ್ತಿದ್ದಾರೆ ಸರ್. ಅದೆಲ್ಲ ಯಾವ ತರ ಅನುಕೂಲ ಆಗ್ಬೋದು ಸರ್? ಇಲ್ಲ, ಯಾವಾಗಲೂ ಕೂಡ ನಟರು ಅಂದ ತಕ್ಷಣ ಬರೀ ನಟನೆ ಮಾಡಿಕೊಂಡು ಕೇಳ್ಕೊಂಡು ಹೋಗ್ತಾರೆ ಅಂತ ಹೇಳಲ್ಲ. ಅದು JDS ಅಲ್ಲಿದ್ದಾಗ ಅದು ಒಂದು ದುರಂತ, ಮತವಾಗಿ ಪರಿವರ್ತನೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಇವತ್ತು ಅವರ ವ್ಯವಸ್ಥೆ ನೋಡಿದರೆ, ಅವರ ಅವಸ್ಥೆ ನೋಡಿದರೆ ಗೊತ್ತಾಗುತ್ತೆ ಏನು ಅಂತ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೋಗಲ್ಲ. ಅವ್ರು ಬಂದಿರೋದು ಒಂದು ಗೀತಕ್ಕ ಮತ್ತು ಶಿವಣ್ಣವ್ರ ಮೇಲೆ ಆತ್ಮೀಯತೆ, ಒಂದು ಬಾಂಧವ್ಯ, ಒಂದು ಗೌರವ ಏನಿದೆ, ಆ ಗೌರವಕ್ಕೆ ಪಕ್ಷಾತೀತವಾಗಿ ಅವರು ಬಂದಿದ್ದಾರೆ. ಅದನ್ನು ನಾನು ಓಪನ್ ಆಗಿ ಹೇಳಬೇಕಾಗ್ತದೆ. ಅವರು ಪಕ್ಷದಕ್ಕಿಂತ ಒಬ್ಬ ವ್ಯಕ್ತಿ ಮೇಲೆ ಬಂದಿದ್ದಾರೆ. ಅದು ಪಕ್ಷಕ್ಕೆ ಅದು ಪರಿಣಾಮ ಬಂದೇ ಬರ್ತದೆ. ಅದು ಸಹಕಾರ ಆಗೇ ಆಗುತ್ತೆ ಅವ್ರ ಮೂಲಕ. ಅಷ್ಟಕ್ಕೆ ನಾನು ಸೀಮಿತವಾಗಿ ಮಾಡ್ತೀನಿ. ಅವ್ರು ಬಂದಿರತಕ್ಕಂಥದ್ದು ಅವ್ರಿಗೆ ಧನ್ಯವಾದಗಳು. ಅವ್ರ ಶಕ್ತಿನೂ ಬರ್ತದೆ. ಟೀಕಾ ಟಿಪ್ಪಣಿಗಳು ಮಾಡ್ತಾರೆ. BJPಯವ್ರಿಗೆ ಯಾರಾದರೂ ಹೋಗಿ ನಟ ನಟಿಯರು ಹಾಕಿದಾಗ ಇವರು ಭಾಳ ಸಾಚರು, ಬೇರೆಯವ್ರು ಬಂದ ತಕ್ಷಣ ಹಿಂಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು. ಅದಕ್ಕೆ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡೋ ಬದಲು ಜನರ ಮತದಲ್ಲಿ ಉತ್ತರ ಕೊಡ್ತಾರೆ. ಅಷ್ಟಕ್ಕೆ ಸೀಮಿತವಾಗಿ ಇಡೋದು ಒಳ್ಳೆಯದು. ಸರ್, ಈಗ ಎರಡನೇ ಹಂತದ ಚುನಾವಣೆ, ಈಗ ನಿಮ್ಮ ಮಂತ್ರಿಯಾಗಿ 14 ಕ್ಷೇತ್ರದಲ್ಲಿ ಎಷ್ಟು ಗೆಲ್ಲುವ ನಿರೀಕ್ಷೆ ಇದೆ ಸರ್? ಮತ್ತೆ ಜೊತೆಗೆ ಈಗ ಎರಡನೇ ಹಂತದ ಆಗ್ತಾ ಇದೆ, ಅದರಲ್ಲಿ 14ರಲ್ಲಿ ಎಷ್ಟು ಗೆಲ್ಬಹುದು? ಯಾವ ಥರ ವಾತಾವರಣ ಇದೆ ರಾಜ್ಯದಲ್ಲಿ? ನೋಡಿ, ಸುಮಾರು 10 ವರ್ಷದಿಂದ ಈ ರಾಜ್ಯವನ್ನು ಹಣ, ಜಾತಿ, ಧರ್ಮ, ಇದು ದೇಶನೂ ಕೂಡ BJPಯವ್ರು ಮಾಡ್ಕೊಂಡು ಬಂದರು. ಇವತ್ತು ಅದನ್ನ ಬದಿಗಿಟ್ಟು ಇವತ್ತು ಆ ಪವಿತ್ರತೆಯನ್ನು ಮತ್ತು ಏನು ವಿಶ್ವಾಸವನ್ನು ತರ್ತಕ್ಕಂಥ ವಾತಾವರಣ ಜನರಿಂದನೇ ಬರ್ತಾ ಇದೆ. ನಾವು ಕೇಳೋದು ಒಂದು ಭಾಗ ಆದರೆ ಅದು ಕೊಡಬೇಕು ಜನರು. ಅದನ್ನು ಅವರು ಕೊಡ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ನಟ ನಟಿಯರು ಕೂಡ ಬಂದಿರುವಂತದ್ದು ಒಂದು ರೀತಿಯಲ್ಲಿ ಈ ಸಲ ಕಳೆದ ಬಾರಿ JDS ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ರು. ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಜೊತೆಗೆ ಗ್ಯಾರಂಟಿಗಳಿದೆ. ಈಗ ಸಿನಿಮಾ ನಟರು ಕೂಡ ಬಂದು ಪ್ರಚಾರ ಮಾಡ್ತಿದ್ದಾರೆ ಸರ್. ಅದೆಲ್ಲ ಯಾವ ತರ ಅನುಕೂಲ ಆಗ್ಬೋದು ಸರ್? ಇಲ್ಲ, ಯಾವಾಗಲೂ ಕೂಡ ನಟರು ಅಂದ ತಕ್ಷಣ ಬರೀ ನಟನೆ ಮಾಡಿಕೊಂಡು ಕೇಳ್ಕೊಂಡು ಹೋಗ್ತಾರೆ ಅಂತ ಹೇಳಲ್ಲ. ಅದು JDS ಅಲ್ಲಿದ್ದಾಗ ಅದು ಒಂದು ದುರಂತ, ಮತವಾಗಿ ಪರಿವರ್ತನೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಇವತ್ತು ಅವರ ವ್ಯವಸ್ಥೆ ನೋಡಿದರೆ, ಅವರ ಅವಸ್ಥೆ ನೋಡಿದರೆ ಗೊತ್ತಾಗುತ್ತೆ ಏನು ಅಂತ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೋಗಲ್ಲ. ಅವ್ರು ಬಂದಿರೋದು ಒಂದು ಗೀತಕ್ಕ ಮತ್ತು ಶಿವಣ್ಣವ್ರ ಮೇಲೆ ಆತ್ಮೀಯತೆ, ಒಂದು ಬಾಂಧವ್ಯ, ಒಂದು ಗೌರವ ಏನಿದೆ, ಆ ಗೌರವಕ್ಕೆ ಪಕ್ಷಾತೀತವಾಗಿ ಅವರು ಬಂದಿದ್ದಾರೆ. ಅದನ್ನು ನಾನು ಓಪನ್ ಆಗಿ ಹೇಳಬೇಕಾಗ್ತದೆ. ಅವರು ಪಕ್ಷದಕ್ಕಿಂತ ಒಬ್ಬ ವ್ಯಕ್ತಿ ಮೇಲೆ ಬಂದಿದ್ದಾರೆ. ಅದು ಪಕ್ಷಕ್ಕೆ ಅದು ಪರಿಣಾಮ ಬಂದೇ ಬರ್ತದೆ. ಅದು ಸಹಕಾರ ಆಗೇ ಆಗುತ್ತೆ ಅವ್ರ ಮೂಲಕ. ಅಷ್ಟಕ್ಕೆ ನಾನು ಸೀಮಿತವಾಗಿ ಮಾಡ್ತೀನಿ. ಅವ್ರು ಬಂದಿರತಕ್ಕಂಥದ್ದು ಅವ್ರಿಗೆ ಧನ್ಯವಾದಗಳು. ಅವ್ರ ಶಕ್ತಿನೂ ಬರ್ತದೆ. ಟೀಕಾ ಟಿಪ್ಪಣಿಗಳು ಮಾಡ್ತಾರೆ. BJPಯವ್ರಿಗೆ ಯಾರಾದರೂ ಹೋಗಿ ನಟ ನಟಿಯರು ಹಾಕಿದಾಗ ಇವರು ಭಾಳ ಸಾಚರು, ಬೇರೆಯವ್ರು ಬಂದ ತಕ್ಷಣ ಹಿಂಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು. ಅದಕ್ಕೆ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡೋ ಬದಲು ಜನರ ಮತದಲ್ಲಿ ಉತ್ತರ ಕೊಡ್ತಾರೆ. ಅಷ್ಟಕ್ಕೆ ಸೀಮಿತವಾಗಿ ಇಡೋದು ಒಳ್ಳೆಯದು. ಸರ್, ಈಗ ಎರಡನೇ ಹಂತದ ಚುನಾವಣೆ, ಈಗ ನಿಮ್ಮ ಮಂತ್ರಿಯಾಗಿ 14 ಕ್ಷೇತ್ರದಲ್ಲಿ ಎಷ್ಟು ಗೆಲ್ಲುವ ನಿರೀಕ್ಷೆ ಇದೆ ಸರ್? ಮತ್ತೆ ಜೊತೆಗೆ ಈಗ ಎರಡನೇ ಹಂತದ ಆಗ್ತಾ ಇದೆ, ಅದರಲ್ಲಿ 14ರಲ್ಲಿ ಎಷ್ಟು ಗೆಲ್ಬಹುದು? ಯಾವ ಥರ ವಾತಾವರಣ ಇದೆ ರಾಜ್ಯದಲ್ಲಿ? ನೋಡಿ, ಸುಮಾರು 10 ವರ್ಷದಿಂದ ಈ ರಾಜ್ಯವನ್ನು ಹಣ, ಜಾತಿ, ಧರ್ಮ, ಇದು ದೇಶನೂ ಕೂಡ BJPಯವ್ರು ಮಾಡ್ಕೊಂಡು ಬಂದರು. ಇವತ್ತು ಅದನ್ನ ಬದಿಗಿಟ್ಟು ಇವತ್ತು ಆ ಪವಿತ್ರತೆಯನ್ನು ಮತ್ತು ಏನು ವಿಶ್ವಾಸವನ್ನು ತರ್ತಕ್ಕಂಥ ವಾತಾವರಣ ಜನರಿಂದನೇ ಬರ್ತಾ ಇದೆ. ನಾವು ಕೇಳೋದು ಒಂದು ಭಾಗ ಆದರೆ ಅದು ಕೊಡಬೇಕು ಜನರು. ಅದನ್ನು ಅವರು ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.